tree. I'm just sitting here. I got time, it's clear to see. From up here, the world seems small. We can sit together. It's so beautiful, you and me. We meant to be in the great outdoors, forever free. A step back to see the truth around you. From a distance you can tell. You and me were meant to be in the great outdoors, forever free. You and me, meant to be in the great outdoors, forever free. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ ಆ್ಯಂಡ್ ಇವತ್ತು ಶನಿವಾರದ ದಿನ, ಹೋದ ಶನಿವಾರ ಅಂದರೆ ಇದರ ಲಾಸ್ಟ್ ವೀಕು ನಾವು ಗೋಕರ್ಣ ಟ್ರಿಪ್ ಹೋಗಿದ್ವಿ. ಜಸ್ಟ್ ಒಂದು ರಿಲ್ಯಾಕ್ಸ್ ಮಾಡಲಿಕ್ಕೋಸ್ಕರ ಹೋಗಿದ್ವಿ. ಯಾಕಂತ ಹೇಳಿದ್ರೆ ದೆರ್ ವರ್ ಅ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್ ಆ್ಯಂಡ್ ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಸೊ ಬೀಚ್ ವೆಕೇಷನ್ ವಾಸ್ ಮಚ್ ನೀಡೆಡ್ ಫಾರ್ ಮೀ ಪರ್ಸನಲಿ. ಸೊ ಹಾಗಾಗಿ ನಾವು ಅಂದ್ಕೊಂಡ್ವಿ ಗೋಕರ್ಣ ಹೋಗೇ ಇಲ್ಲ, ನೋಡೇ ಇಲ್ಲ, ದೇವಸ್ಥಾನ ನೋಡಿಲ್ಲ. ಹಾಗೆ ಅಲ್ಲಿ ತುಂಬ ಕ್ಲೀನಾಗಿದೆ ಬೀಚ್ಗಳು. ಸೊ ನನಗೆ ತುಂಬ ಇಷ್ಟ. ಅಂದರೆ ಗೋವಾ ಕಂಪೇರ್ ಮಾಡಿದ್ರೆ ಕ್ಲೀನೆಸ್ಟ್ ಅಂತಲೇ ಹೇಳಬಹುದು. ಬಟ್ ಸ್ಟಿಲ್ ನಾವೆಲ್ಲ ಒಂದು ಲೆಕ್ಕಕ್ಕೆ ಅದನ್ನು ಹೆಂಗೆ ಡೆಸ್ಟ್ರಾಯ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಬಟ್ ಇದಕ್ಕೆ ಮುಂಚೆ ನೀವೇನು ನೋಡಿದ್ರಲ್ಲ, ಅದು ಡೇ 1 ಆ್ಯಂಡ್ ಡೇ 2. ಡೇ 2 ಇವಾಗ ನೀವು ನೋಡ್ತಿದ್ದೀರಲ್ಲ, ಅದು ಡೇ 1ಅಲ್ಲಿ ನಾವು ಫುಲ್ ರಿಲ್ಯಾಕ್ಸ್ ಮಾಡಿದ್ವಿ ಅಷ್ಟೇ. ಬೆಳಗ್ಗೆ 8-8:30 ಅಷ್ಟೊತ್ತಿಗೆ ನಾವು ಗೋಕರ್ಣ ರೀಚ್ ಆದ್ವಿ. ಅದಾದಮೇಲೆ ಲೈಕ್ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆ್ಯಂಡ್ ನಮಸ್ತೆ ಕೆಫೆ ಅಂತ ಒಂದು ಕೆಫೆ ಇದೆ, ಅಲ್ಲಿ ಸ್ವಲ್ಪ ಫೇಮಸ್ ಗೋಕರ್ಣದಲ್ಲಿ. ಅಲ್ಲೇ ನಮ್ಮ ರೂಮ್ ಕೂಡ ಬುಕ್ ಆಗಿತ್ತು. ಸೊ ಅಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ದಾಯಿತು. ಫಸ್ಟ್ ಡೇ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಮಾಡ್ಕೊಂಡ್ವಿ. ಸೆಕೆಂಡ್ ಡೇ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟ್ರೆಕ್ಕಿಂಗಿಗೆ ಹೊರಟ್ವಿ. ಸೊ ಅಲ್ಲಿಂದ ಅಂದರೆ ನಾವು ಇದ್ದಿದ್ದು ನಮಸ್ತೆ ಕೆಫೆ ಏನಿದೆಲ್ಲ, ಅದು ಓಮ್ ಬೀಚಿಗೆ ಕನೆಕ್ಟ್ ಆಗಿದೆ. ಆ ಓಮ್ ಬೀಚಿಂದ ಹಾಫ್ ಮೂನ್ ಬೀಚ್ ಹಾಗೆ ಪ್ಯಾರಡೈಸ್ ಬೀಚ್ಗೆ ಟ್ರೆಕ್ ಮಾಡ್ಕೊಂಡು ಹೋಗಬಹುದು. ಈ ಕ್ಲಿಪ್ಪಿಂಗ್ ನೀವು ನೋಡ್ತಾ ಇದ್ದೀರಲ್ಲ, ಸೊ 2-3 ಕಲರ್ ನೀರು ಬೇರೆ ಬೇರೆ ಕಾಣಿಸ್ತಾ ಇತ್ತು. ಸೊ ಅದನ್ನೇ ನೋಡ್ತಾ ಇದ್ವಿ, ನೋಟಿಸ್ ಮಾಡ್ತಿದ್ವಿ. ಬಟ್ ಬ್ಯಾಕ್ ಟು ದ ಟಾಪಿಕ್. ಸ್ವಲ್ಪ ವಾಯ್ಸ್ ಚೇಂಜ್ ಇದೆ, ಹುಷಾರಿರಲಿಲ್ಲ. ಹಾಗಾಗಿನೇ ನನಗೆ ಥರ್ಸ್ಡೇ ವಿಡಿಯೋ ಕೂಡ ಹಾಕೋಕ್ಕಾಗಲಿಲ್ಲ. ಕಂಪ್ಲೀಟಾಗಿ ತುಂಬ ಡೌನ್ ಆಗಿಬಿಟ್ಟಿತ್ತು ಹೆಲ್ತು ಸ್ವಲ್ಪ. ಸೊ ಹಾಗಾಗಿ ಇವಾಗ ಸ್ವಲ್ಪ ರಿಕವರ್ ಆಗಿದ್ದೀನಿ. ಹಾಗಾಗಿ ಐ ಥಾಟ್ ಇಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಶನಿವಾರ ಹಾಕೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಓಕೆ, ಸೊ ಈ ಟ್ರೆಕ್ ಏನಿದೆ ಅಲ್ಲ, ಇದು ನಮಗೆ ಓಮ್ ಬೀಚಿಂದ ಬೀಚ್ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತೀವಿ. ಕಾಡಿದೆ, ಬೀಚ್ ಇದೆ. ನನಗೆ ಅದೊಂದು ತುಂಬ ಇಷ್ಟ ಆಯಿತು. ಸೊ ಯೂಶ್ವಲಿ ಬೀಚ್ ಏನಿರುತ್ತಲ್ಲ, ಮರ ಇರಲ್ಲ. ಬೀಚ್ ಎಲ್ಲರೂ ಇದ್ದರೆ ಅದ್ರ ಸ್ವಲ್ಪ ದೂರದಲ್ಲಿರುತ್ತೆ ಮರ. ಬಟ್ ಈ ಓಮ್ ಬೀಚಲ್ಲಾಗಲಿ ಅಥವಾ ಪ್ಯಾರಡೈಸ್ ಬೀಚಲ್ಲಾಗಲಿ ಅಥವಾ ಹಾಫ್ ಮೂನ್ ಬೀಚಲ್ಲಾಗಲಿ ನೆರಳು ಅದೂ ಇತ್ತು, ಬೀಚು ಇತ್ತು. ಸೊ ಇಟ್ ವಾಸ್ ಒಂಥರ ಹೆವೆನ್. ಅದರಲ್ಲೂ ಪ್ಯಾರಡೈಸ್ ಬೀಚು ತುಂಬ ಇಷ್ಟ ಆಯಿತು ನನಗೆ, ಹಸ್ಬೆಂಡ್ಗೆ, ಇಬ್ರಿಗೂ. ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ಬ್ಯಾಕ್ ಅಂತಲೇ ಹೇಳ್ಬಹುದು. ಬಟ್ ಎಸ್, ಫಾರೆಸ್ಟ್ ಒಳಗಡೆಯಿಂದ ಎಲ್ಲ ಟ್ರೆಕ್ ಮಾಡಿಕೊಂಡು ಮೇಲೆ ಕೆಳಗೆ ಹತ್ತಿ, ಅಂದರೆ ತುಂಬ ಎಲ್ಲ ಹಾರ್ಡ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಲೈಕ್ 1-2-3 ಕಡೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಷ್ಟೇ, ನೆನೆ ಬಿಟ್ಟರೆ ತುಂಬ ಹಾರ್ಡ್ ಇಲ್ಲ. ಆ್ಯಂಡ್ ನಾವು ಸಮುದ್ರ ಪಕ್ಕ
ಪಕ್ಕನೇ ನಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ತುಂಬ ಚೆನ್ನಾಗಿದೆ ಜಾಗ, ಇನ್ ದ ಸೆನ್ಸ್ ನೀವು ನಡ್ಕೊಂಡು ಹೋಗ್ತಾ ಹೋಗ್ತಾ ಸಮುದ್ರನೂ ಅದರ ಅಲೆಗಳ ಸೌಂಡು ಅದು ಎಲ್ಲ ಕೇಳಿಸ್ ಒಂಥರ ಸೂರಿಂಗ್ ಅನ್ಸುತ್ತೆ, ಒಂಥರ ಕಾಮ್ ಆಗುತ್ತೆ, ಒಂಥರ ಸ್ಟ್ರೆಸ್ ಬಸ್ಟರ್ ನನಗಂತೂ ಬೀಚಿಗೆ ಹೋಗೋದು. ಆ್ಯಂಡ್ ಟ್ರೆಕ್ಕಿಂಗ್ ಅಫ್ಕೋರ್ಸ್ ನಾನು ಚಿತ್ರದುರ್ಗದವಳು, ಕೋಟೆ ನಾಡಿನವಳು, ಸೊ ಕೋಟೆ ಬೆಟ್ಟ ಹತ್ತಿ ಅಭ್ಯಾಸ ಇರೋದ್ರಿಂದ ಆದರೂ ಒಂದು ಸ್ವಲ್ಪ ಇಮ್ಯುನಿಟಿ ಕೈ ಕೊಟ್ಟಿತ್ತು, ಮಧ್ಯದಲ್ಲಿ ಸ್ವಲ್ಪ ಅಂದ್ಕೊಂಡು ಹತ್ತಿದ್ವಿ, ಬಟ್ ಸ್ಟಿಲ್ ವಿ ಮೇಡ್ ಇಟ್. ಸೊ ನೀವು ಇವಾಗ ಇದಕ್ಕೆ ಮುಂಚೆ ನೋಡಿದ್ದೇನಿದೆ ಅದು ಹಾಫ್ ಮೂನ್ ಬೀಚು, ಇವಾಗ ನೀವು ನೆಕ್ಸ್ಟ್ ನೋಡೋದೇನಿದೆ ಅದು ಪ್ಯಾರಡೈಸ್ ಬೀಚು. ಪ್ಯಾರಡೈಸ್ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ, ಇದು ಇಸ್ ದ ಪ್ಯಾರಡೈಸ್ ಬೀಚ್. ಈ ಪ್ಯಾರಡೈಸ್ ಬೀಚ್ ಸ್ವಲ್ಪ ಅಂದರೆ ಹಿಂದೆ ಪ್ಯಾರಡೈಸ್ ಬೀಚ್ ಮೇನ್ ಏನಿದೆ ಅಲ್ಲಿ ಬೋಟ್ ಅದು ಎಲ್ಲ ನಿಂತಿರುತ್ತಲ್ಲ ಅದ್ರ ಸ್ವಲ್ಪ ಮುಂಚೆನೆ, ಅಂದರೆ ಟ್ರೆಕ್ ಮಾಡಿ ಹೊರಗೆ ಬಂದ ತಕ್ಷಣವೇ ಈ ವ್ಯೂ ಕಾಣುತ್ತೆ. ಅಲ್ಲೊಂದು ಚಿಕ್ಕ ಹೋಟೆಲ್ ಕೂಡ ಇತ್ತು. ಸೊ ನಾವೇನು ಅಂದ್ಕೊಂಡ್ವಿ ಅಲ್ಲೇ ಇರೋಣ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಮಲ್ಕೊಂಡಿದ್ವಿ, ರಿಲ್ಯಾಕ್ಸ್ ಮಾಡಿದ್ವಿ. ಅಲ್ಲೇ ಮ್ಯಾಗಿ ಮಾಡ್ತಾಯಿದ್ರು, ಸೊ ಮ್ಯಾಗಿ ತಿಂದ್ವಿ. ಆವಾಗ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ, ಅಂದರೆ ಲಂಚ್ ಎಲ್ಲ ಒಂದು ಸ್ವಲ್ಪ ಅಲ್ಲೇ ತಿನ್ಕೊಂಡ್ವಿ. ಪೈನಾಪಲ್ ಇತ್ತು, ಸೊ ಪೈನಾಪಲ್ ಕಟ್ ಮಾಡಿಸಿಬಿಟ್ಟು ಅದನ್ನು ತಿಂದ್ವಿ. ಸೊ ನಾವು 4 ಜನ ಹೋಗಿದ್ದು, ನಾನು, ಹಸ್ಬೆಂಡ್, ಹಾಗೆ ಹಸ್ಬೆಂಡ್ ಇಬ್ಬರು ಕಾಲೇಜ್ ಫ್ರೆಂಡ್ಸು, ನಾವು 10 ಜನ ಹೋಗಿದ್ದು. ಹೋಗ್ತಾ ಟ್ರೆಕ್ ಮಾಡ್ಕೊಂಡು ಹೋಗಿದ್ವಿ ಡೆಫಿನೆಟ್ಲಿ, ಬಟ್ ಬರ್ತಾ ನಮಗೆ ವಿಥೌಟ್ ಬೋಟ್ ತೊಗೊಂಡ್ಬಿಡೋಣ ಸೀದಾ ಅಂತ ಹೇಳಿ ಪ್ಯಾರಡೈಸ್ ಬೀಚು ಮತ್ತು ಹಾಫ್ ಮೂನ್ ಬೀಚಸ್ ಲೈಕ್ ನಾರ್ಮಲ್ ಬೀಚ್ ಥರನೇ ಇದೆ, ಬಟ್ ಪ್ಯಾರಡೈಸ್ ಬೀಚ್ ತುಂಬಾ ಪ್ರಿಟಿಯಾಗಿ ಕಾಣಿಸುತ್ತೆ. ಇದು ಓಮು ಪ್ಯಾರಡೈಸು, ಹಾಗೆ ಇನ್ನೊಂದು ಹಾಫ್ ಮೂನ್ ಬಿಟ್ಟು ಕುಡ್ಲೆ ಬೀಚ್ ಅಂತ ಬಂದಿದೆ. ಅದು ಇಸ್ ಫಾರ್ ಆಲ್ ಯೋರ್ ಆಕ್ಟಿವಿಟೀಸ್. ಅದು ಸ್ವಲ್ಪ ರಾಕ್ ಎಲ್ಲ ಇಲ್ಲ. ಸೊ ನಿಮ್ಗೆ ಓಮ್ ಬೀಚಲ್ಲಿ ಏನಾಗುತ್ತೆ, ವೇವ್ಸ್ ಅಷ್ಟು ಹಾರ್ಶ್ ಇಲ್ಲ, ಅಂದರೆ ವೇವ್ ಹಗಲೆಲ್ಲ ಬರ್ತಿಲ್ಲ, ಮತ್ತು ದೊಡ್ಡ ದೊಡ್ಡ ಅಲೆಗಳು ಬರಲ್ಲ, ಯಾಕಂದರೆ ಕಲ್ಲುಗಳಿದೆ ಅಲ್ಲ, ಸೊ ಅದು ಬ್ಲಾಕ್ ಆಗುತ್ತೆ. ಬಟ್ ಕುಡ್ಲೆ ಬೀಚಲ್ಲಿ ಸಿಕ್ಕಾಪಟ್ಟೆ ವೇವ್ಸ್ ಇದೆ, ಬಿಕಾಸ್ ತುಂಬ ದೊಡ್ಡದು ಗೋವಾ ಥರ ಬೀಚ್ ಅದು. ಸೊ ಆ ಥರ. ಆ್ಯಂಡ್ ಸೌತ್ ಗೋವಾ ಥರ ಬೀಚ್ ಬೇಕು ಅಂದರೆ ಈ 3ನ ಹೇಳಿದ್ನಲ್ಲ ಅದು. ಸೊ ಆ ಥರ. ಆ್ಯಂಡ್ ಇಲ್ಲಿ ಒಬ್ಬರು ಆರ್ಟಿಸ್ಟ್, ಅಂದರೆ ಶೀಸ್ ಫ್ರಮ್ ಡಿಫ್ರೆಂಟ್ ಕಂಟ್ರಿ, ಇಂಡಿಯಾದವರಲ್ಲ, ಅವರು ಈ ಥರದ್ದು ಚಿಕ್ಕದೊಂದು ಪೋಸ್ಟ್ ಕಾರ್ಡ್ ಥರ ಮಾಡ್ಕೊಡ್ತಾಯಿದ್ರು. ನನಗನ್ನಿಸ್ತು ನಾನು ಒಂದು ತೊಗೊಳ್ಳೋಣ, ಒಂಥರ ಸುವಿನಿಯರ್ ಥರ ಇಟ್ಕೊಳ್ಳೋಣ ಅಂತ ಹೇಳಿ. ಸೊ ಅದನ್ನು ಫ್ರಿಜ್ ಮ್ಯಾಗ್ನೆಟ್ ಮಾಡಲಿಕ್ಕೆ ನಾನು ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ತೊಗೊಂಡೆ. ಇದು ಅಗೇನ್ ಇಸ್ ದ ನೆಕ್ಸ್ಟ್ ಡೇ. ನಾವು ಅವತ್ತು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ವಾಪಸ್ ಬಂದು ರಾತ್ರಿ ಊಟ ಮಾಡಿ ಮಲಗಿದ್ದಷ್ಟೇ. ಅದರ ನೆಕ್ಸ್ಟ್ ಡೇ ಇವತ್ತು ನಾವು ಹೊರಡಬೇಕಿತ್ತು, ಆ್ಯಂಡ್ ರೂಮ್ ಕೂಡ ಚೆಕ್ಔಟ್ ಮಾಡಬೇಕಿತ್ತು. ಸೊ ಬೆಳಗ್ಗೆ 10 ಗಂಟೆಗೆ ರೂಮ್ ಚೆಕ್ಔಟ್ ಮಾಡಿದ್ದು, ಸಂಜೆ 8 ಗಂಟೆಗೆ ನಮಗೆ ಬಸ್ ಇದ್ದಿದ್ದು. ಸೊ ನಾವು ರೂಮ್ ಚೆಕ್ಔಟ್ ಮಾಡಿ ಲಗೇಜ್ ಎಲ್ಲ ಅಲ್ಲೇ ರಿಸೆಪ್ಷನ್ ಏರಿಯಾದಲ್ಲೇ ಅವ್ರಿಗೆ ಹೇಳಿಬಿಟ್ಟು ಅಲ್ಲಿ ಇಟ್ಬಿಟ್ಟು, ಅದಾದಮೇಲೆ ಒಂದು ಲಾಸ್ಟ್ ಟೈಮ್ ಓಮ್ ಬೀಚಿಗೆ ಹೋಗಿ ಅಲ್ಲಿ ಒಂದಿಷ್ಟು ಡ್ರೆಸ್ಅಪ್ ಆಗಿದ್ವಲ್ಲ, ಅಲ್ಲಿವರೆಗೂ ನಾವು ಹಿಂಗೆ ರಿಲ್ಯಾಕ್ಸ್ ಮೋಡಲ್ಲಿದ್ವಿ. ಇವಾಗ ಒಂದು ಸ್ವಲ್ಪ ಡ್ರೆಸ್ಅಪ್ ಆಗಿ ಒಂಚೂರು ಫೋಟೋಸ್ ತೆಕ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಅವತ್ತೊಂಚೂರೆಲ್ಲ ಡ್ರೆಸ್ಅಪ್ ಮಾಡಿಕೊಂಡು ಹೋಗಿ ಒಂದಷ್ಟು ಫೋಟೋಸ್ ಓಮ್ ಬೀಚಲ್ಲಿ ತೆಕ್ಕೊಂಡು, ಇದು ನಮ್ಮ ಹೋಟೆಲ್ ಆ್ಯಕ್ಚುಲಿ, ನಾನು ಹೇಳಿದ್ನಲ್ಲ ನಮಸ್ತೆ ಕೆಫೆ ಅಂತ ಹೇಳಿ. ಸೊ ಡೈರೆಕ್ಟ್ ಇಲ್ಲಿಂದ ಬೀಚ್ಗೆ ಎಂಟ್ರಿ ಇದೆ, ಹೋಟೆಲ್ ಒಳಗಿಂದನೇ ಹೋಗಬಹುದು. ಮೇನ್ ಓಮ್ ಬೀಚ್ ರೋಡಲ್ಲೇ ಇದೆ. ಸೊ ಅಷ್ಟೆಲ್ಲ ಆದಮೇಲೆ ಅವತ್ತು ಸೋಮವಾರ ಆಗಿತ್ತು. ಸೊ ನಾವು ಹೋಗಿದ್ದು ಫ್ರೈಡೇ ರಾತ್ರಿ ಇಲ್ಲಿಂದ ಹೊರಟಿದ್ದು, ಸ್ಯಾಟರ್ಡೆ ಸಂಡೇ ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಸೋಮವಾರ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಇಲ್ಲಿ 2 ರಥ ನೋಡ್ತಾ ಇದ್ದೀರಲ್ಲ, ಸೊ ಫಸ್ಟ್ ರಥದಲ್ಲಿ ಆಲ್ರೆಡಿ ಬಾವುಟಗಳು ಹಾಕಿದ್ದಾರೆ, ಚುಚ್ಚಿದ್ದಾರೆ. ಸೆಕೆಂಡ್ ರಥ ಬಾವುಟ ಹಾಕಲಿಕ್ಕೆ ಅಲ್ಲೆಲ್ಲ ಕಡ್ಡಿಗಳು ರೆಡಿ ಮಾಡ್ಕೊಂಡು ಅದಕ್ಕೆ ಬಾವುಟ ರೆಡಿ ಮಾಡ್ಕೊಳ್ತಾ ಇದ್ರು ಒಳಗಡೆ, ದೇವಸ್ಥಾನದ ಒಳಗಡೆಗೆ. ಆ್ಯಂಡ್ ದೇವಸ್ಥಾನ ಒಳಗಡೆಗೆ ಶೂಟಿಂಗ್ ಅಲೌಡ್ ಇರಲಿಲ್ಲ, ಬಟ್ ಗೋಪುರ ದರ್ಶನ ಮಾಡಿಸ್ಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ, ಗೋಪುರ ತೆಕ್ಕೊಂಡು ಬಂದಿದ್ದೀನಿ. ಯೂಶಲಿ ಗೋಪುರ ದರ್ಶನ ಕೂಡ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅದನ್ನು ತೆಕ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಫಸ್ಟು ಮಹಾಗಣಪತಿ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ಹೋಗಿದ್ದು ಇಸ್ ಗೋಕರ್ಣ ಟೆಂಪಲ್ಗೆ, ಮೇನ್ ಗೋಕರ್ಣ ಟೆಂಪಲ್ಗೆ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾನೆ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೊಂದು ಏನು ಅಂದರೆ, ಎಲ್ಲ ಕಡೆಗೂ ಈ ಪ್ಲಾಸ್ಟಿಕ್ ಕವರಲ್ಲೋ ಅಥವಾ ಪುಟ್ಟಿಯಲ್ಲೋ ಆ ಥರ ಮಾರ್ತಾರೆ, ಬಟ್ ಇಲ್ಲಿ ಆ ಕ್ಯಾಶ್ಯೂ ಎಲೆ ಬರುತ್ತಲ್ಲ ಅದ್ರ ಮೇಲೆ ಹೂವೆಲ್ಲ ಇಟ್ಬಿಟ್ಟು ಮಾರ್ತಾಯಿದ್ರು, ಅಂದರೆ ಒಂಥರ ಝೀರೋ ವೇಸ್ಟ್ ಥರ. ಸೊ ತುಂಬಾ ಒಂಥರ ಖುಷಿ ಆಯಿತು. ಆ್ಯಂಡ್ ಅದರಲ್ಲೊಂದು 3-4 ಥರ ಹೂವಿತ್ತು. ಅದ್ರ ಜೊತೆಗೆ ಮೇನ್ಲಿ ನಮ್ಮ ಬಿಲ್ವಪತ್ರೆ ಕೂಡ ಇತ್ತು. ಸೊ ಅದು 20 ರೂಪಾಯಿ ಅಂತೆಲ್ಲ ಮಾರ್ತಾಯಿದ್ರು. ಸೊ ತೊಗೊಂಡ್ಬಂದು ಕೈಗೆ ಇಟ್ಬಿಟ್ಟು ಆಮೇಲೆ ಕೇಳ್ತಾರೆ. ಸೊ ಇದು ಗೋಪುರ. ನಾವು 4 ಜನದಿಂದ ಸೇರಿ 1-2 ತೊಗೊಂಡ್ಬಿಟ್ಟು ನಾವು ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಆ್ಯಂಡ್ ನಾವು ಇದುವರೆಗೂ ಕೂಡಲೇ ಬೀಚಿಗೆ ಹೋಗಿರಲಿಲ್ಲ, ನಮ್ಗೆ ಆ್ಯಕ್ಟಿವಿಟೀಸ್ ಯಾವುದು ಮಾಡಬೇಕಂತ ಇರಲಿಲ್ಲ. ಸೊ ಮಾಡಿದರೆ ಪ್ಯಾರಾಗ್ಲೈಡಿಂಗ್ ಮಾಡ್ಬೋದಾಗಿತ್ತು, ಬಟ್ ಅದನ್ನು ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ, ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ್ಯಂಡ್ ನಿಮಗೆ ಮೇಯ್ನ್ ಶಾಪಿಂಗ್ ಏನಾದರೂ ಮಾಡಬೇಕು, ತುಂಬ ಒಂಥರ ಈ ಕ್ಷೇತ್ರಗಳಿಗೆ ಹೋದರೆ ಹೆಂಗೆ ಶಾಪಿಂಗ್ ಇರುತ್ತೆ
ಅದ್ರ ಜೊತೆಗೆ ಈ ಮೇನ್ ಬೀಚ್ ಶಾಪಿಂಗ್ ಏನಿರುತ್ತೆ ಅದಷ್ಟು ನಿಮಗೆ ದೇವಸ್ಥಾನದ ಅಕ್ಕಪಕ್ಕನೇ ಸಿಗೋದು. ಆ್ಯಂಡ್ ನನಗೆ ಅದೇನೋ ಗೊತ್ತಿಲ್ಲ, ಬೇರೆ ಊರುಗಳಿಗೆ ಹೋದರೆ ಅಲ್ಲಿನ ಮನೆಗಳು ನೋಡಲಿಕ್ಕೆ ನಂಗೆ ತುಂಬ ಇಷ್ಟ. ಅದು ಐ ಡೋಂಟ್ ನೋ, ನನಗೆ ಅದೊಂಥರ ಮನೆ ಹೆಂಗಿರುತ್ತೆ ಅದು ಇದು ಅಂತ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಇಸ್ ಕುಡ್ಲೆ ಬೀಚ್. ಸೊ ನಾವು ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ, ಕುಡ್ಲೆ ಬೀಚಿಗೆ ಬಂದ್ವಿ. ಇಲ್ಲೇ ಮಧ್ಯಾಹ್ನದ ಊಟ ಮಾಡಿದ್ರೆ ಸಂಜೆ ಆಗೋಗಿತ್ತು ನಾವು ಬರೋಷ್ಟರಲ್ಲಿ. ಸೊ ಅಲ್ಲೇ ಮಧ್ಯಾಹ್ನದ ಊಟ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಅದಾದಮೇಲೆ ಅಲ್ಲಿಂದ ಸೀದಾ ನಾವು ಗಾಡಿಗಳು ತೊಗೊಂಡು, ಅಂದರೆ ರೆಂಟಿಗೆ ಅಲ್ಲಿ ಗಾಡಿ ಸಿಗುತ್ತೆ ಗೋವಾ ಥರನೇ, ಗಾಡಿ ವಾಪಸ್ ಕೊಟ್ಟು ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಸೊ ಇದು ನನ್ನ ಚಿಕ್ಕ ವ್ಲಾಗ್ ಆಗಿತ್ತು. ಇದನ್ನ ಹೆಂಗೆ ಹಾಕಬೇಕು ಅಂತ ಗೊತ್ತಿರಲಿಲ್ಲ, ಸೊ ಹಾಗಾಗಿ ನಂಗೆ ಹೆಂಗೆ ಅನ್ನಿಸ್ತು ಹಂಗೆ ಹಾಕಿದ್ದೀನಿ. ಮುಂದಿನ ವ್ಲಾಗಲ್ಲಿ ಒಂದಿಷ್ಟು ರೆಸಿಪೀಸ್ ಜೊತೆಗೆ ನಾನು ಹೆಂಗೆ ಏನು ಕತೆ ಅಂತ ಹೇಳಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಗೇನ್ ಹೇಳ್ತಾ ಇದ್ದೀನಿ, ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ವಾಯ್ಸ್ ಸ್ವಲ್ಪ ಆ ಕಡೆ ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.